ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ನೋಟಿಫಿಕೇಷನ್ 94 ಗ್ರೂಪ್ ಡಿ ಹುದ್ದೆಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕನ್ಫರ್ಮ್ ಆಗಿದ್ದಾವೆ. ಕೊನೆಯ ದಿನಾಂಕ 21 ಮೇ 2026. ಲಿಫ್ಟ್ ಅಟೆಂಡರ್, ಸಹಾಯಕ ಬೈಂಡರ್, ದರ್ಜಿ ಮತ್ತು ಧೋಬಿ, ಜವಾನ್, ಹೌಸ್ ಕೀಪಿಂಗ್ ಎಲ್ಲವೂ 93 ಗ್ರೂಪ್ ಡಿ ಹಾಗೂ ಒಂದು ಬ್ಯಾಕ್ಲಾಗ್ ಹುದ್ದೆ ಕನ್ಫರ್ಮ್ ಆಗಿದ್ದಾವೆ. ಅದರಲ್ಲಿ ಯಾವ್ಯಾವೆಲ್ಲ ಎಷ್ಟೆಷ್ಟು ಅಂತೇಳಿ ಕೊಟ್ಟಿದ್ದಾರೆ ನೋಡ್ರಿ. ಜವಾನ ಕಾವಲುಗಾರ, ಸ್ವೀಪರ್, ಜವಾನ್ ಹೌಸ್ ಕೀಪಿಂಗ್ 84 ಪ್ಲಸ್ ಒಂದು ಬ್ಯಾಕ್ಲಾಗ್, ಲಿಫ್ಟ್ ಅಟೆಂಡರ್ 5, ಸಹಾಯಕ ಬೈಂಡರ್ 1, ದರ್ಜಿ 1, ಧೋಬಿ 1. ಈ ನೇಮಕಾತಿ ರಿಟ್ ಅರ್ಜಿ ಸಂಖ್ಯೆ ನಂಬರ್ ಕೊಟ್ಟಿದ್ದಾರೆ. ಈ ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಂತಿಮ ನಿರ್ಧಾರಕ್ಕೆ ಒಳಪಟ್ಟಿರುತ್ತದೆ. ಸ್ನೇಹಿತರೆ, ಮೊದಲಿಗೆ ನೀವು ಮಾಡಬೇಕಾಗಿದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಗಂಟೆ ಐಕನನ್ನು ಕ್ಲಿಕ್ ಮಾಡಬೇಕು. ಇಂತಹ ಒಳ್ಳೆ ಹುದ್ದೆಗಳ ನೋಟಿಫಿಕೇಷನ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಮುಂಚೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಮೀಸಲಾತಿ ಎಲ್ಲ ಯಾವ್ಯಾವ ಥರ ಅಂತ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಮೀಸಲಾತಿನ HD ಇಟ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನಿಧಾನವಾಗಿ ಓದ್ಕೊಳ್ಳಿ. ಜೊತೆಗೆ ಈ ಸ್ಯಾಲ್ರಿ ಎಷ್ಟೆಷ್ಟೆಲ್ಲ ಇದೆ ಅಂಥೇಳಿ ಪೇ ಸ್ಕೇಲ್ನ ಕೂಡ ಕೊಟ್ಟಿದ್ದಾರೆ. ಪೇ ಸ್ಕೇಲ್ ಬಂದುಬಿಟ್ಟು 2 ಭಾಗ ಮಾಡಿದ್ದಾರೆ. ಲೆವೆಲ್ 2 ಅಲ್ಲಿ ಬಂದು 19,900ರಿಂದ 63,200ವರೆಗೆ ಇರುತ್ತದೆ. ಲೆವೆಲ್ 3ನಲ್ಲಿ 21,700ರಿಂದ 69,100ವರೆಗಿದೆ. ನೇಮಕಾತಿಯ ವಿಧಾನ ಯಾವ ಥರ ಅಂತಂದರೆ, ಯಾವ್ಯಾವ ತಿದ್ದುಪಡಿ ಆಗಿದ್ದಾವೆ ಆ ಆದೇಶಗಳ ಹೆಸರು ಕೊಟ್ಟಿದ್ದಾರೆ. ಆ ಆದೇಶಗಳ ಅನ್ವಯ ಮತ್ತು ಯಾವ್ಯಾವುದು ರೀತಿ ಮೀಸಲಾತಿ ಇದೆ, ಏಜ್ ರಿಲ್ಯಾಕ್ಸೇಷನ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಕಂಪಲ್ಸರಿ 5 ವರ್ಷ ವಿನಾಯಿತಿ ಇದೆ. ವಿದ್ಯಾರ್ಹತೆ ಬಂದು ಕೂಡ ಜವಾನ ಕಾವಲುಗಾರ ಅದಕ್ಕೆಲ್ಲ ತತ್ಸಮಾನ, SSLC ತತ್ಸಮಾನ. ಲಿಫ್ಟ್ ಅಟೆಂಡರಿಗೂ 10ನೇ ತರಗತಿ, ಎಲ್ಲರಿಗೂ 10ನೇ ತರಗತಿ. ಕೆಲವು ಪೋಸ್ಟ್ಗಳಿಗೆ ಅನುಭವ ಕೇಳಿದ್ದಾರೆ. ಆ ಅನುಭವ ಇದ್ದರೆ ಮಾತ್ರ ಆಗಬೇಕಾಗುತ್ತದೆ. ಇನ್ನೊಂದು ಇಲ್ಲಿ ಪ್ರತಿಯೊಂದಕ್ಕೂ ನೇಮಕಾತಿ ವಿಧಾನಕ್ಕೂ ಎಲ್ಲವಕ್ಕೂ ಕೆಲವೊಂದು ಆದೇಶಗಳು, ತಿದ್ದುಪಡಿಗಳು ಮತ್ತು ತತ್ಸಮಾನ ವಿದ್ಯಾರ್ಹತೆಗೂ ಕೆಲವು ಆದೇಶಗಳು, ತಿದ್ದುಪಡಿಗಳು ಕೊಟ್ಟಿದ್ದಾರೆ. ಅದರ ಅನ್ವಯ ನೋಡಿಕೊಂಡು ಹೋಗಬೇಕಾಗುತ್ತದೆ. ಸಾಮಾನ್ಯ ಅಭ್ಯರ್ಥಿಗಳು 40 ವರ್ಷ, ಹಿಂದುಳಿದ ಪ್ರವರ್ಗಗಳು 43 ವರ್ಷ, SC ST 45 ವರ್ಷ ಇದೆ. ಮತ್ತು ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಇತರೆ ಹಿಂದುಳಿದ ವರ್ಗಗಳಿಗೆ 200 ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 100 ರೂಪೀಸ್ ಇರುತ್ತದೆ. ಇಲ್ಲಿ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಸೂಚನೆಗಳನ್ನು ತಪ್ಪದೇ ನೋಡ್ಕೊಳ್ಳಿ. 21ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತದೆ ಶುಲ್ಕ ಪಾವತಿಸಲು ಮತ್ತು ಅರ್ಜಿ ಸಲ್ಲಿಸಲು. ಯಾವುದೇ ಕಾರಣಕ್ಕೂ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಮತ್ತು ಸೇವಾ ಪರಿವೀಕ್ಷಣಾ ಅವಧಿ ಮತ್ತು ನೇರ ನೇಮಕಾತಿಯಲ್ಲಿ ಆಯ್ಕೆ ವಿಧಾನ ಯಾವ ಥರ ಇದೆ ಅಂತೆಲ್ಲ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಯಾವತ್ತನ ಆಗಲಿ ತುಂಬ ಓದ್ಕೊಂತ ಹೋಗ್ತಾ ಸಣ್ಣ ಜಾಬ್ಗಳನ್ನು ಮರೆತು ಬಿಡ್ತೀವಿ. ಆದ್ದರಿಂದ ಮೊದಲಿಗೆ ನಮಗೆ SSLCಯಲ್ಲಿ ಒಳ್ಳೆ ಪರ್ಸೆಂಟೇಜ್ ಇತ್ತಂತಂದರೆ ಆ ಒಳ್ಳೆ ಪರ್ಸೆಂಟೇಜ್ನ ಯಾವ ಜಾಬ್ ಸಿಗ್ತವೆ ಅಂತೇಳಿ ಅದನ್ನು ಹಾಕ್ಬಿಟ್ಟು ಜಾಬ್ನ ತಗೊಂಬಿಟ್ಟು ಮತ್ತೆ ಓದೋಕ್ಕೆ ಚಾನ್ಸ್ ಇರುತ್ತದೆ. ಹಾಗಾಗಿ ಕಳ್ಕೊಳಕ್ಕೆ ಹೋಗ್ಬೇಡಿ. ಇತ್ತೀಚೆಗೆ ಯಾರೆಲ್ಲ ಪಾಸಾಗಿದ್ದೀರಿ, ಒಳ್ಳೆ ಪರ್ಸೆಂಟೇಜ್ ಇದೆಯೋ, ಮೊದಲಿಗೆ ಒಂದು ಸರ್ಕಾರಿ ಹುದ್ದೆ ತಗೊಳ್ಳಿ. ತದನಂತರ ನೀವು ಅಭ್ಯಾಸ ಮಾಡಿಬಿಟ್ಟು ರಾತ್ರಿ ಆಗಲು ನಿಮಗೆ ಬೇಕಾದಂತಹ ನಿಮ್ಮ ಡ್ರೀಮ್ ಜಾಬ್ನ ತಗೋಬಹುದು. ಸ್ನೇಹಿತರೆ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತದೆ. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ಗೆ ಹೋಗಿ ನೀವೇ ಹಾಕ್ಬೋದು. ಜೊತೆಗೆ ಇಲ್ಲಿ ಫೋಟೋ ಹಾಗೂ ಸಿಗ್ನೇಚರ್ ಅಳತೆ ಎಷ್ಟಿರಬೇಕು, ಕಡ್ಡಾಯವಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಇರಬೇಕು. ಮತ್ತು ಇಮೇಲ್, ಯಾರ್ಯಾರು ಇಮೇಲ್ ಇಲ್ವೋ ನೀವು ಜಿಮೇಲ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಈ ಪ್ರಕ್ರಿಯೆ ಮುಗಿಯೋವರೆಗೂ ಇಟ್ಕೊಳ್ಬೇಕು. ನೋಡ್ತಾ ಇರಬೇಕು ಏನೇನೆಲ್ಲ ಮಾಹಿತಿ ಕಳಿಸ್ತಾ ಇದ್ದಾರೆ ಅಂಥೇಳಿ. ಎಷ್ಟೋ ಜನ ಇಮೇಲ್ನ ಬಳಸ್ತಾ ಇಲ್ಲ. ಸ್ನೇಹಿತರೆ, ಒಂದು ಒಳ್ಳೆ ಇಮೇಲ್ನ ಕ್ರಿಯೇಟ್ ಮಾಡಿಕೊಂಡು, ಇಲ್ಲ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಹೋದರೆ ಅಲ್ಲಿ ಡ್ಯಾಶ್ಬೋರ್ಡಲ್ಲಿ ನಿಮ್ಮ ಇಮೇಲ್ ಇರುತ್ತದೆ. ಆ ಇಮೇಲ್ಗೆ ಒಂದು ಪಾಸ್ವರ್ಡ್ನ ನೆನ್ಪಿಟ್ಕೊಂಡ್ಬಿಟ್ಟು ಎಲ್ಲೇ ಹೋಗಲಿ, ಯಾವುದೇ ಮೊಬೈಲ್ ಚೇಂಜ್ ಮಾಡಲಿ, ಆ ಇಮೇಲ್ನ ನಿಮ್ಮ ಮೊಬೈಲ್ ನಂಬರ್ ರೀತಿಯಲ್ಲಿ ಬಳಸಬೇಕು. ಈಗಿನ ಕಾಲದಲ್ಲಿ ಡಿಜಿಟಲ್ ಆಗಿರೋದ್ರಿಂದ ಮೊಬೈಲಲ್ಲಿ ನಂಬರ್, ವಾಟ್ಸಪ್ ಹಾಗೂ ಜಿಮೇಲ್ ಪ್ರಾಮುಖ್ಯತೆ ಇರುತ್ತದೆ. ಜಿಮೇಲ್ಗೆ ಅವರು ಕಮ್ಯುನಿಕೇಷನ್ನ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಮೊದಲಿಗೆ ಈ ವಿಡಿಯೋನ
ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿಗೆ, ಬಂಧು ಮಿತ್ರರಿಗೆ, ಅಣ್ಣ ತಮ್ಮಂದಿರಿಗೆ ಯಾರಿಗೆ ನೀಡಿದೆಯೋ, ಕೆಲವರೆಲ್ಲ ಬಡವರು 10ನೇ ಕ್ಲಾಸ್ ಓದ್ಬಿಟ್ಟು ಸಾಕು ಮಾಡ್ತಾ ಇರ್ತಾರೆ, ಒಳ್ಳೆ ಪರ್ಸೆಂಟೇಜ್ ಇರ್ತದೆ, ಮುಂದೆ ಓದೋಕ್ಕಾಗಲ್ಲ ಅನ್ನೋ ಸ್ಥಿತಿ ಇರ್ತದೆ. ಅಂಥವ್ರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಒಂದು ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಂಡ್ರೆ ನಿಮ್ಮನ್ನ ನೆನೆಸ್ಕೊಳ್ತಾರೆ. ಆದ್ದರಿಂದ ಇಂತಹ ಒಳ್ಳೆಯ ಕಂಟೆಂಟ್ಗಳಿಗಾಗಿ, ರಿಕ್ರೂಟ್ಮೆಂಟ್ ಪೋಸ್ಟ್ಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇತರರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆಯ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.